ಇವತ್ತು ಹಾವೇರಿಯಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಬಂದಿರತಕ್ಕಂತಹ ಎಲ್ಲ ಪರೀಕ್ಷಾರ್ಥಿಗಳು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತಂದ್ರೆ ಸಿಬ್ಬಂದಿಗಳ ಒಂದು ಎಡವಟ್ಟಿನಿಂದಾಗಿ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಮಹಿಳೆಯರ ಕಿವಿಯ ಓಲೆ, ಕಾಲ್ಗೆಜ್ಜೆ, ಬಳೆ ಎಲ್ಲವನ್ನು ತೆಗೆಸಿ ಪರೀಕ್ಷೆಗೆ ಹಾಜರುಪಡಿಸಿದ್ದಾರೆ. ಹಾಗಾಗಿ ಈ ಸಿಬ್ಬಂದಿಗಳ ವಿರುದ್ಧ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಪರೀಕ್ಷಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇವತ್ತು ಹಾವೇರಿ ನಗರದ ಪ್ರಮುಖ ಕಾಲೇಜುಗಳಲ್ಲಿ ಟಿಇಟಿ ಎಕ್ಸಾಮ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು, ಮೇಲೆ ಇದ್ದಂತಹ ಪಿನ್ಗಳಾಗಿರ್ಬೋದು ಮತ್ತು ಬಂಗಾರದ ಬಳೆಗಳು ಹಾಗೂ ಕಿವಿ ಓಲೆಗಳು ಮತ್ತು ಕಾಲಿನ ಚೈನ್ಗಳನ್ನ ಬಿಚ್ಚುವ ಕೆಲಸವನ್ನ ಇಲ್ಲಿಯ ಪ್ರಮುಖ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾರಣ ಅಂದ್ರೆ ಯಾವುದೇ ರೀತಿ ನಕಲು ಆಗಬಾರ್ದು ಅಂತ ಹೇಳಿ ಶಿಕ್ಷಕರ ಏನು ಅರ್ಹತಾ ಪರೀಕ್ಷೆ ಇದೆ ಆ ರೀತಿಯಾಗಿ ಅವರ ಕಿವಿ ಓಲೆ ಆಗಿರ್ಬೋದು ಮತ್ತು ಬಳೆಗಳಾಗಿರ್ಬೋದು ಹಾಗೂ ತಾಳಿಯನ್ನ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಯಾವುದೇ ಬಂಗಾರದ ಆಭರಣಗಳಿದ್ದು ತರಿಸಿ ಎಲೆಕ್ಷನ್ಗೆ ಅಂದ್ರೆ ಒಂದು ಈ ರೀತಿಯಾಗಿ ಪರೀಕ್ಷೆಗೆ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯ ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರನ್ನ ಪರಿಪೂರ್ಣವಾಗಿ ಚೆಕ್ ಮಾಡುವ ಮುಖಾಂತರ ಅವರನ್ನ ಇವತ್ತು ಪರೀಕ್ಷೆಗೆ ಸಿದ್ಧ ಮಾಡಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಗಂಡು ಮಕ್ಕಳಿಗೆ ಬೆಲ್ಟ್ ಅನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಏನಾದರೂ ಅನುಮಾನ ಬರುವಂತಹ ವಸ್ತುಗಳಿದ್ದಲ್ಲಿ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಒಂದಿಷ್ಟು ಜನಕ್ಕೆ ಕಿವಿಯಲ್ಲಿ ತೆಗೆಸಿದ್ರೆ ಮಹಿಳೆ ಅಂದ್ರೆ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಅವ್ರನ್ನ ತದನಂತರ ತೆಗೆಸ್ತೇವೆ ಎಕ್ಸಾಮ್ ಬರೆಯುವಾಗ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದ ಕಿಟಕಿಯಲ್ಲಿ ಈ ರೀತಿಯಾಗಿ ಗಾಜಿನ ಬಳೆಗಳನ್ನು ಕೂಡ ತೆಗೆಸಿರುವಂತಹ ವ್ಯವಸ್ಥೆ ನೋಡ್ತಾ ಇರಬಹುದು. ಈಗಾಗಲೇ ಅಂದ್ರೆ ಏನು ಶಿಕ್ಷಾರ್ಥ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಗಂಡು ಮಕ್ಕಳ ಬೆಲ್ಟ್ ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮಿಷನ್ಗಳಂದ್ರೆ ಏನು ಈಗ ಯಾರಾದ್ರೂ ರಾಜಕಾರಣಿ ಬಂದಾಗ ಬಾಂಬ್ ಸ್ಕ್ವಾಡ್ಗಳು ನಿಶ್ಚಯ ದಳದ ಇರುವಂತಹ ಮಿಷನ್ಗಳನ್ನ ಬಳಕೆ ಮಾಡಿ ಇವತ್ತು ಹಾವೇರಿಯಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಬಂದಿರತಕ್ಕಂತಹ ಎಲ್ಲ ಪರೀಕ್ಷಾರ್ಥಿಗಳು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತಂದ್ರೆ ಸಿಬ್ಬಂದಿಗಳ ಒಂದು ಎಡವಟ್ಟಿನಿಂದಾಗಿ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಮಹಿಳೆಯರ ಕಿವಿಯ ಓಲೆ, ಕಾಲ್ಗೆಜ್ಜೆ, ಬಳೆ ಎಲ್ಲವನ್ನು ತೆಗೆಸಿ ಪರೀಕ್ಷೆಗೆ ಹಾಜರುಪಡಿಸಿದ್ದಾರೆ. ಹಾಗಾಗಿ ಈ ಸಿಬ್ಬಂದಿಗಳ ವಿರುದ್ಧ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಪರೀಕ್ಷಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇವತ್ತು ಹಾವೇರಿ ನಗರದ ಪ್ರಮುಖ ಕಾಲೇಜುಗಳಲ್ಲಿ ಟಿಇಟಿ ಎಕ್ಸಾಮ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು, ಮೇಲೆ ಇದ್ದಂತಹ ಪಿನ್ಗಳಾಗಿರ್ಬೋದು ಮತ್ತು ಬಂಗಾರದ ಬಳೆಗಳು ಹಾಗೂ ಕಿವಿ ಓಲೆಗಳು ಮತ್ತು ಕಾಲಿನ ಚೈನ್ಗಳನ್ನ ಬಿಚ್ಚುವ ಕೆಲಸವನ್ನ ಇಲ್ಲಿಯ ಪ್ರಮುಖ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾರಣ ಅಂದ್ರೆ ಯಾವುದೇ ರೀತಿ ನಕಲು ಆಗಬಾರ್ದು ಅಂತ ಹೇಳಿ ಶಿಕ್ಷಕರ ಏನು ಅರ್ಹತಾ ಪರೀಕ್ಷೆ ಇದೆ ಆ ರೀತಿಯಾಗಿ ಅವರ ಕಿವಿ ಓಲೆ ಆಗಿರ್ಬೋದು ಮತ್ತು ಬಳೆಗಳಾಗಿರ್ಬೋದು ಹಾಗೂ ತಾಳಿಯನ್ನ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಯಾವುದೇ ಬಂಗಾರದ ಆಭರಣಗಳಿದ್ದು ತರಿಸಿ ಎಲೆಕ್ಷನ್ಗೆ ಅಂದ್ರೆ ಒಂದು ಈ ರೀತಿಯಾಗಿ ಪರೀಕ್ಷೆಗೆ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯ ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರನ್ನ ಪರಿಪೂರ್ಣವಾಗಿ ಚೆಕ್ ಮಾಡುವ ಮುಖಾಂತರ ಅವರನ್ನ ಇವತ್ತು ಪರೀಕ್ಷೆಗೆ ಸಿದ್ಧ ಮಾಡಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಗಂಡು ಮಕ್ಕಳಿಗೆ ಬೆಲ್ಟ್ ಅನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಏನಾದರೂ ಅನುಮಾನ ಬರುವಂತಹ ವಸ್ತುಗಳಿದ್ದಲ್ಲಿ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಒಂದಿಷ್ಟು ಜನಕ್ಕೆ ಕಿವಿಯಲ್ಲಿ ತೆಗೆಸಿದ್ರೆ ಮಹಿಳೆ ಅಂದ್ರೆ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಅವ್ರನ್ನ ತದನಂತರ ತೆಗೆಸ್ತೇವೆ ಎಕ್ಸಾಮ್ ಬರೆಯುವಾಗ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದ ಕಿಟಕಿಯಲ್ಲಿ ಈ ರೀತಿಯಾಗಿ ಗಾಜಿನ ಬಳೆಗಳನ್ನು ಕೂಡ ತೆಗೆಸಿರುವಂತಹ ವ್ಯವಸ್ಥೆ ನೋಡ್ತಾ ಇರಬಹುದು. ಈಗಾಗಲೇ ಅಂದ್ರೆ ಏನು ಶಿಕ್ಷಾರ್ಥ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಗಂಡು ಮಕ್ಕಳ ಬೆಲ್ಟ್ ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮಿಷನ್ಗಳಂದ್ರೆ ಏನು ಈಗ ಯಾರಾದ್ರೂ ರಾಜಕಾರಣಿ ಬಂದಾಗ ಬಾಂಬ್ ಸ್ಕ್ವಾಡ್ಗಳು ನಿಶ್ಚಯ ದಳದ ಇರುವಂತಹ ಮಿಷನ್ಗಳನ್ನ ಬಳಕೆ ಮಾಡಿ ಇವತ್ತು ಹಾವೇರಿಯಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಬಂದಿರತಕ್ಕಂತಹ ಎಲ್ಲ ಪರೀಕ್ಷಾರ್ಥಿಗಳು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತಂದ್ರೆ ಸಿಬ್ಬಂದಿಗಳ ಒಂದು ಎಡವಟ್ಟಿನಿಂದಾಗಿ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಮಹಿಳೆಯರ ಕಿವಿಯ ಓಲೆ, ಕಾಲ್ಗೆಜ್ಜೆ, ಬಳೆ ಎಲ್ಲವನ್ನು ತೆಗೆಸಿ ಪರೀಕ್ಷೆಗೆ ಹಾಜರುಪಡಿಸಿದ್ದಾರೆ. ಹಾಗಾಗಿ ಈ ಸಿಬ್ಬಂದಿಗಳ ವಿರುದ್ಧ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಪರೀಕ್ಷಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇವತ್ತು ಹಾವೇರಿ ನಗರದ ಪ್ರಮುಖ ಕಾಲೇಜುಗಳಲ್ಲಿ ಟಿಇಟಿ ಎಕ್ಸಾಮ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು, ಮೇಲೆ ಇದ್ದಂತಹ ಪಿನ್ಗಳಾಗಿರ್ಬೋದು ಮತ್ತು ಬಂಗಾರದ ಬಳೆಗಳು ಹಾಗೂ ಕಿವಿ ಓಲೆಗಳು ಮತ್ತು ಕಾಲಿನ ಚೈನ್ಗಳನ್ನ ಬಿಚ್ಚುವ ಕೆಲಸವನ್ನ ಇಲ್ಲಿಯ ಪ್ರಮುಖ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾರಣ ಅಂದ್ರೆ ಯಾವುದೇ ರೀತಿ ನಕಲು ಆಗಬಾರ್ದು ಅಂತ ಹೇಳಿ ಶಿಕ್ಷಕರ ಏನು ಅರ್ಹತಾ ಪರೀಕ್ಷೆ ಇದೆ ಆ ರೀತಿಯಾಗಿ ಅವರ ಕಿವಿ ಓಲೆ ಆಗಿರ್ಬೋದು ಮತ್ತು ಬಳೆಗಳಾಗಿರ್ಬೋದು ಹಾಗೂ
ತಾಳಿಯನ್ನ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಯಾವುದೇ ಬಂಗಾರದ ಆಭರಣಗಳಿದ್ದು ತರಿಸಿ ಎಲೆಕ್ಷನ್ಗೆ ಅಂದ್ರೆ ಒಂದು ಈ ರೀತಿಯಾಗಿ ಪರೀಕ್ಷೆಗೆ ಒಳಗಡೆ ಬಿಡ್ತಾರೆ ಅಂತ ದೃಶ್ಯ ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರನ್ನ ಪರಿಪೂರ್ಣವಾಗಿ ಚೆಕ್ ಮಾಡುವ ಮುಖಾಂತರ ಅವರನ್ನ ಇವತ್ತು ಪರೀಕ್ಷೆಗೆ ಸಿದ್ಧ ಮಾಡಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಗಂಡು ಮಕ್ಕಳಿಗೆ ಬೆಲ್ಟ್ ಅನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಏನಾದರೂ ಅನುಮಾನ ಬರುವಂತ ವಸ್ತುಗಳಿದ್ದಲ್ಲಿ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಒಂದಿಷ್ಟು ಜನಕ್ಕೆ ಕ್ಯೂ ಅಲ್ಲಿ ತೆಗೆಸಿದ್ರೆ ಮಹಿಳೆ ಅಂದ್ರೆ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಅವ್ರನ್ನ ತದನಂತರ ತೆಗೆಸ್ತೇವೆ ಎಕ್ಸಾಮ್ ಬರೆಯುವಾಗ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದ ಕಿಟಕಿಯಲ್ಲಿ ಈ ರೀತಿಯಾಗಿ ಗಾಜಿನ ಬಳೆಗಳನ್ನು ಕೂಡ ತೆಗೆಸಿರುವಂತಹ ವ್ಯವಸ್ಥೆ ನೋಡ್ತಾ ಇರಬಹುದು. ಈಗಾಗಲೇ ಅಂದ್ರೆ ಏನು ಶಿಕ್ಷಾರ್ಥ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಗಂಡು ಮಕ್ಕಳ ಬೆಲ್ಟ್ ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮಿಷನ್ಗಳಂದ್ರೆ ಏನು ಈಗ ಯಾರಾದ್ರೂ ರಾಜಕಾರಣಿ ಬಂದಾಗ ಬಾಂಬ್ ಸ್ಕ್ವಾಡ್ಗಳು ನಿಶ್ಚಯ ಹತ್ರ ಇರುವಂತಹ ಮಿಷನ್ಗಳನ್ನ ಬಳಕೆ ಮಾಡಿ ಇವತ್ತು ಹಾವೇರಿಯಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಬಂದಿರತಕ್ಕಂತಹ ಎಲ್ಲ ಪರೀಕ್ಷಾರ್ಥಿಗಳು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತಂದ್ರೆ ಸಿಬ್ಬಂದಿಗಳ ಒಂದು ಎಡವಟ್ಟಿನಿಂದಾಗಿ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಮಹಿಳೆಯರ ಕಿವಿಯ ಓಲೆ, ಕಾಲ್ಗೆಜ್ಜೆ, ಬಳೆ ಎಲ್ಲವನ್ನು ತೆಗೆಸಿ ಪರೀಕ್ಷೆಗೆ ಹಾಜರುಪಡಿಸಿದ್ದಾರೆ. ಹಾಗಾಗಿ ಈ ಸಿಬ್ಬಂದಿಗಳ ವಿರುದ್ಧ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಪರೀಕ್ಷಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇವತ್ತು ಹಾವೇರಿ ನಗರದ ಪ್ರಮುಖ ಕಾಲೇಜುಗಳಲ್ಲಿ ಟಿಟಿ ಎಕ್ಸಾಮ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು, ಮೇಲೆ ಇದ್ದಂತಹ ಪಿನ್ಗಳಾಗಿರ್ಬೋದು ಮತ್ತು ಬಂಗಾರದ ಬಳೆಗಳು ಹಾಗೂ ಕಿವಿ ಓಲೆಗಳು ಮತ್ತು ಕಾಲಿನ ಚೈನ್ಗಳನ್ನ ಬಿಚ್ಚುವ ಕೆಲಸವನ್ನ ಇಲ್ಲಿಯ ಪ್ರಮುಖ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾರಣ ಅಂದ್ರೆ ಯಾವುದೇ ರೀತಿಯ ನಕಲು ಆಗಬಾರ್ದು ಅಂತ ಹೇಳಿ ಶಿಕ್ಷಕರ ಏನು ಅರ್ಹತಾ ಪರೀಕ್ಷೆ ಇದೆ ಆ ರೀತಿಯಾಗಿ ಅವರ ಕಿವಿ ಓಲೆ ಆಗಿರ್ಬೋದು ಮತ್ತು ಬಳೆಗಳಾಗಿರ್ಬೋದು ಹಾಗೂ ತಾಳಿಯನ್ನ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಯಾವುದೇ ಬಂಗಾರದ ಆಭರಣಗಳಿದ್ದು ತರಿಸಿ ಎಲೆಕ್ಷನ್ಗೆ ಅಂದ್ರೆ ಒಂದು ಈ ರೀತಿಯಾಗಿ ಪರೀಕ್ಷೆಗೆ ಒಳಗಡೆ ಬಿಡ್ತಾರೆ ಅಂತ ದೃಶ್ಯ ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರನ್ನ ಪರಿಪೂರ್ಣವಾಗಿ ಚೆಕ್ ಮಾಡುವ ಮುಖಾಂತರ ಅವರನ್ನ ಇವತ್ತು ಪರೀಕ್ಷೆಗೆ ಸಿದ್ಧ ಮಾಡಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಗಂಡು ಮಕ್ಕಳಿಗೆ ಬೆಲ್ಟ್ ಅನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಏನಾದರೂ ಅನುಮಾನ ಬರುವಂತ ವಸ್ತುಗಳಿದ್ದಲ್ಲಿ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಒಂದಿಷ್ಟು ಜನಕ್ಕೆ ಕ್ಯೂ ಅಲ್ಲಿ ತೆಗೆಸಿದ್ರೆ ಮಹಿಳೆ ಅಂದ್ರೆ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಅವ್ರನ್ನ ತದನಂತರ ತೆಗೆಸ್ತೇವೆ ಎಕ್ಸಾಮ್ ಬರೆಯುವಾಗ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದ ಕಿಟಕಿಯಲ್ಲಿ ಈ ರೀತಿಯಾಗಿ ಗಾಜಿನ ಬಳೆಗಳನ್ನು ಕೂಡ ತೆಗೆಸಿರುವಂತಹ ವ್ಯವಸ್ಥೆ ನೋಡ್ತಾ ಇರಬಹುದು. ಈಗಾಗಲೇ ಅಂದ್ರೆ ಏನು ಶಿಕ್ಷಾರ್ಥ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಗಂಡು ಮಕ್ಕಳ ಬೆಲ್ಟ್ ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮಿಷನ್ಗಳಂದ್ರೆ ಏನು ಈಗ ಯಾರಾದ್ರೂ ರಾಜಕಾರಣಿ ಬಂದಾಗ ಬಾಂಬ್ ಸ್ಕ್ವಾಡ್ಗಳು ನಿಶ್ಚಯ ಹತ್ರ ಇರುವಂತಹ ಮಿಷನ್ಗಳನ್ನ ಬಳಕೆ ಮಾಡಿ ಇವತ್ತು ಹಾವೇರಿಯಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಬಂದಿರತಕ್ಕಂತಹ ಎಲ್ಲ ಪರೀಕ್ಷಾರ್ಥಿಗಳು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತಂದ್ರೆ ಸಿಬ್ಬಂದಿಗಳ ಒಂದು ಎಡವಟ್ಟಿನಿಂದಾಗಿ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಮಹಿಳೆಯರ ಕಿವಿಯ ಓಲೆ, ಕಾಲ್ಗೆಜ್ಜೆ, ಬಳೆ ಎಲ್ಲವನ್ನು ತೆಗೆಸಿ ಪರೀಕ್ಷೆಗೆ ಹಾಜರುಪಡಿಸಿದ್ದಾರೆ. ಹಾಗಾಗಿ ಈ ಸಿಬ್ಬಂದಿಗಳ ವಿರುದ್ಧ ಪರೀಕ್ಷೆ ಬರೆಯಲು ಬಂದಿರತಕ್ಕಂತಹ ಪರೀಕ್ಷಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇವತ್ತು ಹಾವೇರಿ ನಗರದ ಪ್ರಮುಖ ಕಾಲೇಜುಗಳಲ್ಲಿ ಟಿಟಿ ಎಕ್ಸಾಮ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು, ಮೇಲೆ ಇದ್ದಂತಹ ಪಿನ್ಗಳಾಗಿರ್ಬೋದು ಮತ್ತು ಬಂಗಾರದ ಬಳೆಗಳು ಹಾಗೂ ಕಿವಿ ಓಲೆಗಳು ಮತ್ತು ಕಾಲಿನ ಚೈನ್ಗಳನ್ನ ಬಿಚ್ಚುವ ಕೆಲಸವನ್ನ ಇಲ್ಲಿಯ ಪ್ರಮುಖ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾರಣ ಅಂದ್ರೆ ಯಾವುದೇ ರೀತಿಯ ನಕಲು ಆಗಬಾರ್ದು ಅಂತ ಹೇಳಿ ಶಿಕ್ಷಕರ ಏನು ಅರ್ಹತಾ ಪರೀಕ್ಷೆ ಇದೆ ಆ ರೀತಿಯಾಗಿ ಅವರ ಕಿವಿ ಓಲೆ ಆಗಿರ್ಬೋದು ಮತ್ತು ಬಳೆಗಳಾಗಿರ್ಬೋದು ಹಾಗೂ ತಾಳಿಯನ್ನ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಯಾವುದೇ ಬಂಗಾರದ ಆಭರಣಗಳಿದ್ದು ತರಿಸಿ ಎಲೆಕ್ಷನ್ಗೆ ಅಂದ್ರೆ ಒಂದು ಈ ರೀತಿಯಾಗಿ ಪರೀಕ್ಷೆಗೆ ಒಳಗಡೆ ಬಿಡ್ತಾರೆ ಅಂತ ದೃಶ್ಯ ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರನ್ನ ಪರಿಪೂರ್ಣವಾಗಿ ಚೆಕ್ ಮಾಡುವ ಮುಖಾಂತರ ಅವರನ್ನ ಇವತ್ತು ಪರೀಕ್ಷೆಗೆ ಸಿದ್ಧ ಮಾಡಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಗಂಡು ಮಕ್ಕಳಿಗೆ ಬೆಲ್ಟ್ ಅನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಏನಾದರೂ ಅನುಮಾನ ಬರುವಂತ ವಸ್ತುಗಳಿದ್ದಲ್ಲಿ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಒಂದಿಷ್ಟು ಜನಕ್ಕೆ ಕ್ಯೂ ಅಲ್ಲಿ ತೆಗೆಸಿದ್ರೆ ಮಹಿಳೆ ಅಂದ್ರೆ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಅವ್ರನ್ನ ತದನಂತರ ತೆಗೆಸ್ತೇವೆ ಎಕ್ಸಾಮ್ ಬರೆಯುವಾಗ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದ ಕಿಟಕಿಯಲ್ಲಿ ಈ ರೀತಿಯಾಗಿ ಗಾಜಿನ ಬಳೆಗಳನ್ನು ಕೂಡ ತೆಗೆಸಿರುವಂತಹ ವ್ಯವಸ್ಥೆ ನೋಡ್ತಾ ಇರಬಹುದು. ಈಗಾಗಲೇ ಅಂದ್ರೆ ಏನು ಶಿಕ್ಷಾರ್ಥ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಗಂಡು ಮಕ್ಕಳ ಬೆಲ್ಟ್ ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮಿಷನ್ಗಳಂದ್ರೆ ಏನು ಈಗ ಯಾರಾದ್ರೂ ರಾಜಕಾರಣಿ ಬಂದಾಗ ಬಾಂಬ್ ಸ್ಕ್ವಾಡ್ಗಳು ನಿಶ್ಚಯ ಹತ್ರ ಇರುವಂತಹ ಮಿಷನ್ಗಳನ್ನ ಬಳಕೆ ಮಾಡಿ